ಹರ್ ಹರ್ ಮಹಾದೇವ್ ಸ್ನೇಹಿತರೆ, ಇವತ್ತು ನಾವು ಮಸೂರಿಯಲ್ಲಿ 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಸೊ ಮಸೂರಿಯಲ್ಲಿ ಇವತ್ತು ನಾವು ಸಂತೂರ ಮಾತಾದೇವಿ ಹೋಗ್ತಾ ಇದ್ದೀವಿ. ಇದು ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧ ದೇವಸ್ಥಾನ, ಅದರ ಗೇಟ್ ಇದು. ಸೊ ಈ ಮೂಲಕವೇ ನಾವು ಈಗ ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ದೇವಸ್ಥಾನದ ಒಂದೊಂದು ಮಾಹಿತಿಯನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಇದು ಸಂತೂರು ಮಾತಾ ದೇವಸ್ಥಾನ ಮಸೂರಿ ಸೆಂಟ್ರಲ್ಲಿಂದ, ಮಸೂರಿ ಏನೋ ಮಧ್ಯಭಾಗದಿಂದ ಹೆಚ್ಚು ಕಡಿಮೆ 12 ಕಿಲೋಮೀಟ್ರ್ ದೂರ ಇದೆ. ಇಲ್ಲೇನೋ ಕೆಲಸ ಬೇರೆ ನಡೀತಾ ಇದೆ, ಅಲ್ಲಿ ಮುಂದೆ ಬರೆದಿದ್ದಾರೆ ಸಂತೂರು ಮಾತಾ ದೇವಿ ಅಂತ. ಅಲ್ಲಿ ಮುಂದೇನೋ ಬಿಳಿ ಗೋಪುರ ಕಾಣ್ತಾ ಇದೆಯಲ್ಲ, ಅಲ್ಲಿ ನೋಡಿ, ಅಲ್ಲಿ ಆ ಬಿಳಿ ಗೋಪುರ ಕಾಣ್ತಾ ಇದೆಯಲ್ಲ, ಅದುವೇ ಸಂತೂರ ಮಾತಾ ದೇವಸ್ಥಾನ. ಇದು ಒಂದು 12 ಕಿಲೋಮೀಟ್ರ್ ದೂರ ಇದೆ ಮಸೂರಿ ಮಧ್ಯಭಾಗದಿಂದ. ಇಲ್ಲಿ ಹಾಕಿದ್ದಾರೆ ನೋಡಿ ಹಿಂದಿಯಲ್ಲಿ, ಸಂತೂರು ಮಾತಾ ಕಾ ಭವ್ಯ ದರ್ಶನ್ ಕಿಲಿ, ಅಂದರೆ ಇಲ್ಲಿ ದೇವಿಯ ಫೋಟೋ ಕೂಡ ಇದೆ. ಆ ದೇವಸ್ಥಾನದ ಒಂದು ಚಿತ್ರಣ ಇಲ್ಲಿದೆ. ಸೊ ಅದೇ ದೇವಸ್ಥಾನ ನೋಡೋಕ್ಕೆ ನಾವೀಗ ಮುಂದೆ ಹೋಗ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದ ಹಾಗೆ 12 ಕಿಲೋಮೀಟ್ರ್ ದೂರ ಇದೆ. ಇನ್ನೊಂದು ವಿಷಯ, ಮಸೂರಿ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗ್ತಾಯಿತ್ತು. ಹೆಚ್ಚು ಕಡಿಮೆ ಇದು ಸಮುದ್ರ ಮಟ್ಟಕ್ಕಿಂತ 6500 ಅಡಿ ಎತ್ತರದಲ್ಲಿ ಇದೆ ಇದು. ಅಂದರೆ ನಾವು ಹೆಚ್ಚು ಕಡಿಮೆ 7000 ಅಡಿ ಎತ್ತರದಲ್ಲಿ ಇದ್ದೀವಿ ನಾವೀಗ. ಅಲ್ಲಿಯೇ ಇರುವಂತಹದ್ದು ಒಂದು ಈ ದೇವಸ್ಥಾನ. ಇಲ್ಲಿ ಬಟ್ಟೆಗಳ ಅಂಗಡಿ ಕೂಡ ಇದೆ. ಹ್ಯಾಂಡ್ಲೂಮ್ಸ್, ಸಂತೂರ ಹ್ಯಾಂಡ್ಲೂಮ್ ಮಸೂರಿ. ಸೊ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಪ್ರಸಾದಗಳು ಕೂಡ ಇದೆ. ಇಲ್ಲಿ ಪಾರ್ಕಿಂಗ್ ಮಾಡಲು ಕೂಡ ಜಾಗ ಇದೆ. ಆದರೆ ನಾವು ಹೊರಗಡೆನೇ ನಾವು ಟ್ಯಾಕ್ಸಿ ಮೂಲಕ ಬಂದಿದ್ದರಿಂದ ಅಲ್ಲಿ ಟ್ಯಾಕ್ಸಿನ ಸ್ಟಾಪ್ ಮಾಡಿ ಈಗ ನಾವು ಮುಂದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಲು ಹೆಚ್ಚು ಕಮ್ಮಿ ನನಗನ್ನಿಸುತ್ತೆ ಒಂದು 5 ರಿಂದ 10 ನಿಮಿಷ ಆಗ್ಬೋದು ಮ್ಯಾಕ್ಸಿಮಮ್. ಮನೆ ಈ ಟ್ರೆಕ್ಕನ್ನು ಮಾಡ್ತಾ ನಾವು ಬೆಳಗ್ಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಮುಂದೆ ಒಂದು ವಾಟರ್ ಫಾಲ್ಸ್ ಹೋಗ್ತಾ ಇದ್ದೀವಿ. ಅದನ್ನು ಕೆಂಪ್ಟಿ ಫಾಲ್ಸ್ ಅಂತ ಕರೀತಾರೆ. ಈ ಟ್ರೆಕ್ ಮಾಡೋ ಮೂಲಕ ನಾವು ಸಂತೂರ ಮಾತಾ ದೇವಸ್ಥಾನವನ್ನು ನೋಡ್ಬೋದು. ಈಗ ನಾವು ಸಂತೂರ ಮಾತಾ ದೇವಸ್ಥಾನಕ್ಕೆ ಅರ್ಧ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿಂದ ಒಂದು ಅದ್ಭುತವಾದಂತಹ ನೋಟ ಕಾಣ್ತಾ ಇತ್ತು. ಸ್ಟಾಪ್ ಮಾಡಿ ನಿಮಗೆ ಇಲ್ಲಿಯ ಒಂದು ನೋಟವನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಬೆಟ್ಟಗಳ ಮೇಲೆ ನೋಡಿ, ಅಲ್ಲಲ್ಲೇ ಹೋಟೆಲ್ಗಳು ಎದ್ಕೊಂಡ್ಬಿಟ್ಟಿದ್ದಾವೆ. ಕೆಲವೊಂದು ಮನೆಗಳು, ಹೋಮ್ ಸ್ಟೇಗಳು ಈ ರೀತಿ ತುಂಬ್ಕೊಂಡ್ಬಿಡ್ತಾ ಇದೆ. ಅಲ್ಲೂ ಕೂಡ ನಿಮಗೆ ಜಂಗುಳ ಜಾಸ್ತಿನೇ ಕಾಣ್ತಾ ಇದೆ. ಯಾಕಂದರೆ ಈಗ ಮಸೂರಿ ಒಂದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಈಗ ಕಾಶ್ಮೀರದಲ್ಲಿ ಹಲವಾರು ಅತ್ಯಾಚಾರಗಳು, ಅನ್ಯಾಯ, ಆಮೇಲೆ ಈ ಟೆರ್ರಿಸ್ಟ್ ಅಟ್ಯಾಕ್ಗಳು ಹೆಚ್ಚಾಗ್ತಿರೋದ್ರಿಂದ ಜನ ಈಗ ಅಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಎವ್ರಿಬಡಿ ವಾಂಟ್ಸ್ ಟು ಬಾಯ್ಕಾಟ್ ಕಾಶ್ಮೀರ್. ಅಂದರೆ ಕಾಶ್ಮೀರನ್ನು ಎಲ್ಲ ಭಾರತೀಯರು ನಾವು ಇದು ಮಾಡಬೇಕು, ನಿರ್ಬಂಧವನ್ನು ವಿಧಿಸಬೇಕು. ಯಾಕಂದರೆ ಅಲ್ಲಿ ಜನಕ್ಕೆ ಬುದ್ಧಿ ಕಲಿಸ್ಬೇಕಾಗಿದೆ, ಅದು ಇಂಪಾರ್ಟೆಂಟು. ಯಾಕಂದರೆ ನೀವು ಅಂಥ ಆತಂಕವಾದಿಗಳಿಗೆ ಸಹಾಯ ಮಾಡ್ತೀರಾ, ಆತಂಕವನ್ನು ಸೃಷ್ಟಿಗೆ ಸಹಾಯ ಮಾಡ್ತೀರಾ ಅಂದರೆ ನಿಮಗೂ ಕೂಡ ತಕ್ಕ ಬುದ್ಧಿ ಕಲಿಬೇಕು. ಅಲ್ಲಿ ನಿಮಗಂತ ಟೂರಿಸ್ಟ್ಗಳಿಂದ ಸಿಗ್ತಿರುವಂತಹ ಏನು ವ್ಯವಹಾರ ದುಡ್ಡಾಗಲಿ ನಿಮಗೆ ಇನ್ಮೇಲೆ ಸಿಗೋದಿಲ್ಲ. ನೀವು ಬಡವರಿದ್ರಿ, ಬಡವರಾಗಿ ಉಳಿತೀರಾ ಅಂತ ಸಂದೇಶವನ್ನು ನಾವು ಕೊಡಬೇಕು. ನಾನು ಆ ಸಂತೂರ ದೇವಿಯಲ್ಲಿ ಅದನ್ನೇ ಕೇಳ್ತೀನಿ. ಇಲ್ಲಿ ಕೋತಿಗಳ ಹಾವಳಿ ಕೂಡ ಜಾಸ್ತಿ ಇದೆ ನೋಡಿ. ಇಲ್ಲಿ ಲಂಗೂರುಗಳು ಜಾಸ್ತಿ ಇದೆ, ಹೆಂಗೆ ಓಡಾಡ್ತಾ ಇದೆ ನೋಡಿ. ಅಲ್ಲಿ ಪಾಪ ಏನೇನು ಸಿಗುತ್ತೋ ತಿಂತಾಯಿದ್ದಾವೆ. ಕೋತಿಗಳಿಗೆ ಒಂಥರ ಈ ಒಂದು ಕಾಡಿನಲ್ಲಿ ತಮಗೆ ಇಷ್ಟವಾದಂತಹ ಹಣ್ಣುಗಳ ಹಂಪುಗಳನ್ನು ತಿಂತಾವೆ. ಆಮೇಲೆ ಇಲ್ಲಿ ಬರುವಂಥ ಭಕ್ತಾದಿಗಳಿಂದ ಏನು ಪ್ರಸಾದನ ಅವು ಕೂಡ ಎಕ್ಸ್ಪೆಕ್ಟ್ ಮಾಡ್ತವೆ. ಜೊತೆಗೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ಅಲ್ಲಲ್ಲೇ ಆಸನಗಳನ್ನು ಮಾಡಿದ್ದಾರೆ. ಯಾಕಂದರೆ ಸ್ವಲ್ಪ ಹೆಕ್ಟಿಕ್, ಅಂದರೆ ಕಷ್ಟದಾಯಕರಂಥ ಟ್ರೆಕ್ ಇದೆ. ಅಂಥ ಏನು ಕಷ್ಟ ಏನಿಲ್ಲ, ಮಾಡ್ರೇಟ್ ಅಂತ ಹೇಳ್ಬೋದು. ಆದರೂ ಪಾಪ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಆ ಥರ ಚೇರ್ಗಳನ್ನ ಮಾಡಿದ್ದಾರೆ. ವಾವ್, ನಾವು ಈಗ ಸಂತೂರು ಮಾತಾ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಒಂದು ಕಡೆ ಸ್ಟಾಪ್ ಆಗಿದ್ದೀವಿ. ಸ್ವಲ್ಪ ಇಲ್ಲಿ ಕೆಲವೊಂದು ವ್ಯೂ ಪಾಯಿಂಟ್ಸ್ ಇದೆ, ಆ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀನಿ. ಆ ವ್ಯೂ ಪಾಯಿಂಟಿಂದ ನಿಮಗೆ ಅದ್ಭುತವಾದಂತಹ ನೋಟ ಕೂಡ ಕಾಣ್ತಾ ಇದೆ.
ಆದರೆ ಬೇಜಾರಾಗುವಂಥ ವಿಷಯ ನೋಡಿ, ನಿಮಗೆ ಸ್ವಲ್ಪ ಝೂಮ್ ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು, ಅಲ್ಲಿ ನೋಡಿ ಎಷ್ಟು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿದೆ. ಆ ಲ್ಯಾಂಡ್ ಸ್ಲೈಡ್ ಆದರೂ ಕೂಡ ಅದರ ಕೆಳಗಡೆನೇ ಈಗ ಒಂದು ಹೋಟೆಲ್ ಬರ್ತಾ ಇದೆ. ಎಷ್ಟು ಅಪಾಯ ಅದರಲ್ಲಿದೆ ಅಂದರೆ ನೀವೇ ನೋಡಿ, ಇಲ್ಲಿ ಎಂಥ ಲ್ಯಾಂಡ್ ಸ್ಲೈಡ್ ಇದು. ಈ ಥರ ಲ್ಯಾಂಡ್ ಸ್ಲೈಡ್ಗಳು ಇಲ್ಲಿ ಯಾವಾಗಲೂ ನಡೀತಾನೆ ಇರುತ್ತವೆ. ಆದರೂ ಜನ ಹೆದರೋದಿಲ್ಲ. ಅದರ ಕೆಳಗಡೆ ಈ ಒಂದು ನೋಡಿ, ಅಲ್ಲೂ ನೋಡಿದರೆ ಹೆದರಿಕೆ ಆಗುತ್ತೆ ನನಗೆ. ಅಂಥ ಒಂದು ಪೂರಾ ಒಂದು ಏನೋ ಅಲ್ಲಿ ಒಂದು ಊರೇ ಚಿಕ್ಕ ಊರೇ ಅಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಯಾವ ಟೈಮಲ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಇಡೀ ಪರ್ವತವೇ ಕೆಳಗೆ ಬಂದರೂ ಹೇಳೋಕ್ಕಾಗೋದಿಲ್ಲ. ನಾವು ಕೂರ್ಗಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಥರ ನೋಡಿದ್ದೀವಿ. ಆದರೆ ಏನು ಮಾಡಬೇಕು, ಜನಗಳಿಗೆ ತಮ್ಮ ಜೀವನವನ್ನು ನಡೆಸಬೇಕು. ಹೆದರಿಕೆ ಇಲ್ಲದೇ ಇಂಥ ಜಾಗದಲ್ಲಿ ಜೀವನವನ್ನು ಮಾಡ್ತಾ ಇರೋದ್ರಿಂದ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ಬೋದು. ಆದರೆ ಇಂತಹ ಒಂದು ಸುಂದರವಾದ ತಾಣ ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ ನೋಡೋಕ್ಕೆ. ಆದರೆ ಅಷ್ಟೇ ಡೇಂಜರಸ್ ಆಗಿದೆ. ಅಲ್ಲಿ ನೋಡಿ, ಅಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಕೂಡ ಇಲ್ಲಿ ನಾನು ನಿಮಗೆ ಹೊಸಿಸ್ತೀನಿ ನೋಡಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಅಲ್ಲಿ ದೇವಸ್ಥಾನ ಇದೆ. ಅದು ಏಕ್ದಮ್ ಒಂದು ಕಂದಕದಲ್ಲಿ ಕಾಣ್ತಾ ಇದೆ. ಮುಂದೆ ಅದ್ರ ಕೆಳಗಡೆ ಒಂದು ನದಿ ಹರಿತಾ ಇದೆ. ಅದು ಯಾವ ನದಿ ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಇಲ್ಲಿ ಕಂದಕ ಬೆಟ್ಟ ಗುಡ್ಡಗಳ ಮಧ್ಯೆ ಅಲ್ಲಿ ವ್ಯವಸಾಯನ ಕೂಡ ಮಾಡ್ತಾಯಿದ್ದಾರೆ. ರೈತರು ಕೂಡ ಇದ್ದಾರೆ. ರೋಡುಗಳಿದೆ, ಮನೆಗಳಿದೆ. ಹಾಗೆ ಅದ್ಭುತವಾದ ಸುಂದರ ನೋಟ ಕೂಡ ಪ್ರಕೃತಿಯ ಮಧ್ಯದಲ್ಲಿ. ಬನ್ನಿ ಈಗ ಸಂತೂರು ಮಾತಾ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ. ಈಗ ನಾವು ಕೊನೆಗೆ ಘಟ್ಟಕ್ಕೆ ಬಂದಿದ್ದೀವಿ, ದೇವಸ್ಥಾನದ ಕೊನೆಯ ಘಟ್ಟಕ್ಕೆ. ಈ ಒಂದು ಅದ್ಭುತ ನೋಟ ನೋಡ್ತಾ ನಿಮಗೆ ದೇವಸ್ಥಾನದ ಪರಿಚಯನ ಕೂಡ ಮಾಡ್ತೀನಿ. ಸಂತೂರು ಮಾತಾ ದೇವಸ್ಥಾನ. ಸ್ನೇಹಿತರೆ, ನೀವು ಮಸೂರಿ ಇದನ್ನು ಗ್ರಾಮ ದೇವತೆ ಹಾಗೆ ನೋಡ್ತಾರೆ. ಯಾಕಂದರೆ ಹಿಂದೆ 2013ರಲ್ಲಿ ಹೆಚ್ಚು ಕಡಿಮೆ ಹಿಮಾಲಯದ ಪ್ರದೇಶದಲ್ಲಿ ಕೇದಾರನಾಥ, ಬದ್ರಿನಾಥ, ಋಷಿಕೇಶು, ಹರಿದ್ವಾರದಲ್ಲಿ ಪ್ರಳಯ ಬಂದಾಗ, ಆಮೇಲೆ ಏನು ಮೇಘಸ್ಫೋಟವಾದಾಗ ಮಸೂರಿಯನ್ನು ರಕ್ಷಿಸಿದ್ದೇ ಈ ತಾಯಿ ಅಂತ ಹೇಳ್ತಾರೆ. ಅದಕ್ಕೆ ಈ ತಾಯಿಯನ್ನು ಇಲ್ಲಿ ಜನರು ನಂಬ್ತಾರೆ ನೋಡಿ. ಜೈ ಅಂಬಾಮ, ಸಂತೂರು ಮಹಾದೇವಿ. ಈಗ ಕೆಳಗಡೆ ಬಂದರೆ ಇಲ್ಲಿ ನಮಗೆ ಇಲ್ಲಿ ನೋಡಿ ಯಾವ ಥರ ಇಲ್ಲಿ ಚುನ್ನಿಗಳನ್ನು ಕಟ್ಟಿದ್ದಾರೆ. ಇದು ಭದ್ರಕಾಳಿಯ ಒಂದು ದೇವಸ್ಥಾನ ಬರೆದಿದ್ದಾರೆ ಇಲ್ಲಿ, ಕಾಳಮಾತಾ ಅಂದ್ಬಿಟ್ಟು. ಕಾಳಿ ಮಾತಾ ದೇವಸ್ಥಾನ ಇದು. ಕೆಳಗಡೆ ಬಂದರೆ ಇಲ್ಲೇ ಇರೋದು.